ಸಚಿವೆ ಸೌಹಾರ್ದತೆ ಪಾಠಕ್ಕೆ ಬಿಗ್ ಟ್ವಿಸ್ಟ್. ಅಮ್ಮನನ್ನೇ ಕರೆತಂದು ಹಿಂದೂ ಮಹಿಳೆ ಅಂದ್ರು. ಇದು ಹಿಂದೂ ಮುಸ್ಲಿಮು ಅವ್ರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರು ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ. ಅದನ್ನ ಉಡುಪಿಯವರು ಕಲಿಬೇಕು, ಬಿಜೆಪಿಯವರು. ಬಿಜೆಪಿ ವಿರುದ್ಧ ಬ್ಯಾಟಿಂಗ್ ಬೀಸೋಕೆ ಹೋಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೀಗ ಪೇಚಿಗೆ ಸಿಲುಕಿಕೊಂಡಿರುವ ಘಟನೆ ಉಡುಪಿಯಲ್ಲಿ ನಡೆದು ಹೋಗಿದೆ ಕಣ್ರಿ. ಹೌದು, ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶ್ಲಾಘಿಸಿದ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಘಟನೆಯೊಂದು ಹೊಸ ತಿರುವು ಪಡೆದುಕೊಂಡಿದೆ. ವೃದ್ಧೆಗೆ ಸಹಾಯ ಮಾಡಿದ ಮುಸ್ಲಿಂ ಮಹಿಳೆ ನೆರೆಮನೆಯವರಲ್ಲ, ಬದಲಿಗೆ ಆಕೆ ಮತಾಂತರಗೊಂಡ ಸ್ವಂತ ಮಗಳು ಎಂಬ ಸತ್ಯ ಬಹಿರಂಗವಾಗಿದೆ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ಮೊದಲು ಆ ಮಹಿಳೆಯರು ಹಿಂದೂ ಮಹಿಳೆಯ ಸಹಾಯಕ್ಕೆ ನಿಂತಿರೋದು ನೋಡಿ ಎಲ್ಲರೂ ಎಂತ ಸೌಹಾರ್ದತೆ ಉಡುಪಿಯಲ್ಲಿದೆ ಅಂತ ಅನಿಸ್ತಾ ಇತ್ತು. ಆದ್ರೀಗ ಅದೇ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಂತಾಗಿದೆ. ಹಾಗೆ ರಾಜಕೀಯ ವಾಗ್ವಾದಕ್ಕೂ ಕಾರಣವಾಗಿದೆ. ಅಸಹಾಯಕ ಹಿಂದೂ ಮಹಿಳೆಯ ಬಗ್ಗೆ ಸಿಂಪತಿ, ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದ ಪ್ರಕರಣ ಉಲ್ಟಾ. ಅಸಹಾಯಕ ಹಿಂದೂ ವೃದ್ಧ ಮಹಿಳೆಯನ್ನ ಇಬ್ರು ಮುಸ್ಲಿಂ ಮಹಿಳೆಯರು ಕರೆದುಕೊಂಡು ಬಂದು ನೆರವು ಕೇಳಿದ ದೃಶ್ಯಗಳು ಬಹಳ ಗಮನ ಸೆಳೆದಿತ್ತು. ಶನಿವಾರ ನಡೆದ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ವಾಕರ್ ಹಿಡಿದುಕೊಂಡು ಬಂದ ವೃದ್ಧ ಮಹಿಳೆ ತನ್ನ ಸಂಕಷ್ಟವನ್ನ ಸಚಿವರ ಮುಂದೆ ವಿವರಿಸಿದ್ರು. 5 ಸೆಂಟ್ ಜಮೀನಿನ ದಾಖಲೆ ಸಮಸ್ಯೆಯನ್ನ ಮನೆ ಕಟ್ಟಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಂತ ಅವರು ಅಳುತ್ತಾ ಮನವಿ ಮಾಡಿದ್ರು. ಅವರನ್ನ ಕರೆದುಕೊಂಡು ಬಂದಿದ್ದ ಮುಸ್ಲಿಂ ಮಹಿಳೆಯರು, ಈ ಅಜ್ಜಿಗೆ ಯಾರೂ ದಿಕ್ಕಿಲ್ಲ, ನಾವು ನೆರೆ ಮನೆಯವರು, ಆಕೆಗೆ ಊಟ ಕೊಡ್ತಾ ಇದ್ದೀವಿ, ಹಲವೆಡೆ ಸಹಾಯ ಕೇಳಿದ್ರು ಪ್ರಯೋಜನವಾಗ್ತಿಲ್ಲ, ಬೆಳಿಗ್ಗೆ ಕರೆದುಕೊಂಡು ಬಂದು ಇಲ್ಲಿ ಕಾಯ್ತಾ ಇದ್ದೀವಿ ಎಂದು ಹೇಳಿ ಕಣ್ಣೀರಿಟ್ಟಿದ್ರು. ಇದು ನಿಜವಾದ ಹಿಂದೂ ಮುಸ್ಲಿಂ ಸೌಹಾರ್ದತೆ. ಬಿಜೆಪಿಯವರು ಇದನ್ನ ನೋಡಿ ಕಲಿಬೇಕು ಅಂತ ಡೈಲಾಗ್ ಹೊಡೆದಿದ್ದ ಸಚಿವಿಗೆ ಇದೀಗ ಮುಜುಗರ ಉಂಟು ಆಗಿದೆ. ಆದ್ರೆ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಹೊಸ ವಿಚಾರಗಳು ಬೆಳಕಿಗೆ ಬಂದಿವೆ. ಘಟನೆಯ ನೈಜ ಸ್ವರೂಪದ ಬಗ್ಗೆ ಚರ್ಚೆ ಆರಂಭವಾಗಿದೆ ಕಣ್ರಿ. ಮಾಹಿತಿಯ ಪ್ರಕಾರ ನೆರವು ಕೇಳಿದ ಮುಸ್ಲಿಂ ಮಹಿಳೆಯರಲ್ಲಿ ಒಬ್ರು ಹಿಂದೂ ವೃದ್ಧೆಯ ಸ್ವಂತ ಮಗಳು ಅಂತ ಗೊತ್ತಾಗಿದೆ. ಸುಮಾರು 25 ವರ್ಷಗಳ ಹಿಂದೆ ಆಕೆ ಹಿಂದೂ ಧರ್ಮದಿಂದ ಮತಾಂತರಗೊಂಡಿದ್ಲು. ಇದೀಗ ತಾಯಿಯನ್ನ ಕರೆದುಕೊಂಡು ಬಂದು ಸಹಾಯಕ್ಕಾಗಿ ಮನವಿ ಮಾಡಿದ್ದಾಳೆ ಎಂಬ ಸಂಗತಿ ಬೆಳಕಿಗೆ ಬಂದಿದೆ. ಇದರಿಂದ ಮೊದಲಿಗೆ ನೆರೆಮನೆಯವರಂತ ಬಿಂಬಿತವಾಗಿದ್ದ ಸಂಬಂಧ ವಾಸ್ತವದಲ್ಲಿ ತಾಯಿ ಮಗಳು ಎಂಬುದು ತಿಳಿದು ಬಂದಿದೆ ನೋಡಿ. ಈ ಬೆಳವಣಿಗೆಯ ನಂತರ ಭಾರತೀಯ ಜನತಾ ಪಕ್ಷ ಹಾಗೂ ಅದರ ಮಹಿಳಾ ಮೋರ್ಚಾ ನಾಯಕಿಯರು ಸಚಿವರ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿಕೆ ನೀಡಿದ್ದು, ಸ್ವತಃ ಸಚಿವೆಯನ್ನ ಮಹಿಳೆಯರು ಯಾಮಾರಿಸಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ನಾವೇನು ಸೌಹಾರ್ದತೆಯ ಪಾಠ ಕಲಿಬೇಕಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ನೋಡಿ. ಇಬ್ಬರು ಬುರ್ಕಾಧಾರಿಗಳು ಸಚಿವರನ್ನೇ ಅವರಿಗೆ ತಪ್ಪು ಮಾಹಿತಿಯನ್ನು ನೀಡುವ ಮೂಲಕ ಎಮರಿಸಿದ್ದು ನಮ್ಮೆಲ್ಲರ ಕಣ್ಣು ಮುಂದಿದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಸತ್ಯಾಸತ್ಯತೆ ತಿಳಿಯದೆ ಈ ರೀತಿ ಹೇಳಿಕೆ ನೀಡುತ್ತಿರುವುದು ಖಂಡಿತವಾಗಿಯೂ ಉಡುಪಿಯಂಥ ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆಗೆ ಅದನ್ನು ಖಂಡಿತವಾಗಿ ಒಪ್ಪುವಂಥದ್ದಲ್ಲ. ಅದರಿಂದಾಗಿ ಇವತ್ತು ಉಡುಪಿಯ ಜನರಿಗೆ ಅವರು ತಪ್ಪು ಸಂದೇಶ ನೀಡಿದ್ದಕ್ಕಾಗಿ ಉಡುಪಿ ಜನರ ಕ್ಷಮೆಯನ್ನು ಯಾಚಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ಸ್ವಂತ ಮಗಳಾಗಿದ್ದರೂ ನೆರೆಮನೆಯವರು ಎಂದು ಹೇಳಿಕೊಂಡು ಸೌಹಾರ್ದತೆಯ ಉದಾಹರಣೆ ನೀಡೋದು ಎಷ್ಟು ಸಮಂಜಸ. ಈ ರೀತಿಯ ಘಟನೆಗಳನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳೋದು ಸರಿಯಲ್ಲ ಅಂತ ಟೀಕಿಸಿದ್ದಾರೆ. ಕೇವಲ ಒಂದು ಬುರ್ಕಾಧಾರಿಗಳೆಂಬ ದೃಷ್ಟಿಕೋನ ಹಿಡ್ಕೊಂಡು ತಕ್ಷಣ ಜಿಲ್ಲಾಧಿಕಾರಿಗೆ ಆ ಬಗ್ಗೆ ಅವರಿಗೆ ಸೂಕ್ತ ಕ್ರಮವನ್ನು ಒದಗಿಸಬೇಕು, ಅವರಿಗೆ ತಕ್ಷಣ ಜಾಮೀನನ್ನು ಮಂಜೂರು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ಮನವಿಯನ್ನು ಮಾಡ್ತೇನೆ. ಈ ರೀತಿ ತಪ್ಪು ಮಾಹಿತಿ ನೀಡಿದ ಯಾರು ಬುರ್ಕಾಧಾರಿ ಹಿಜಾಬ್ ಮಹಿಳೆಯರ ಮೇಲೆ ತಕ್ಷಣ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಉಸ್ತುವಾರಿ ಸಚಿವರು ಕೂಡ ಈ ರೀತಿ ಹೇಳಿಕೆಗಳನ್ನು ನೀಡುವ ಮುಂಚೆ ಒಮ್ಮೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಇರ್ಬೋದು, ಅವರ ಕನಿಷ್ಠ ಅವರ ಶಾಸಕರ ಹತ್ರ ಬೇಡ, ಅವರ ಪಕ್ಷದವರ ಹತ್ರ ಅದನ್ನು ತಿಳ್ಕೊಳ್ಳಿ ಹೇಳಿಕೆ ಕೊಡುವಂಥದ್ದು ಆಗಬೇಕು. ಯಾಕಂತೇಳಿದರೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅವರು ಈ ರೀತಿ ಹೇಳಿಕೆಗಳನ್ನು ಕೊಟ್ಟರೆ ಏನಾದರೂ ಅನಾಹುತಗಳಾದರೆ
ಅದಕ್ಕೆ ಅವರು ನೇರವಾಗಿ ಜವಾಬ್ದಾರಿಯಾಗಿ. ಜಿಲ್ಲೆಗೆ ಬರುವ ಸಂದರ್ಭಗಳಲ್ಲಿ ಇಂಥ ಘಟನೆಗಳನ್ನು ಪ್ರಚಾರಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಆರೋಪವೂ ಉಡುಪಿ ಶಾಸಕ ಮಾಡಿದ್ದಾರೆ ನೋಡಿ. ಒಟ್ಟಾರೆ ಆರಂಭದಲ್ಲಿ ಮಾನವೀಯತೆ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಕಂಡಿದ್ದ ಈ ಘಟನೆ ಇದೀಗ ಕುಟುಂಬ ಸಂಬಂಧ ಬಹಿರಂಗವಾದ ಹಿನ್ನೆಲೆ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಬಿಗ್ ಟಿವಿ ಕರ್ನಾಟಕ, ಉಡುಪಿ. ಇದು ಹಿಂದೂ ಮುಸ್ಲಿಮು ಅವ್ರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರು ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ. ಅದನ್ನ ಉಡುಪಿಯವರು ಕಲಿಬೇಕು, ಬಿಜೆಪಿಯವರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.